ಹುಡುಗ ಇಟ್ಟಾದ ನಂತರ ಹುಡುಗಿ ಗಂಡನ ಹಣೆಗೆ ಮೇಲೆ ಇಡಿ. ಸುತ್ತಿ ಬಾರೆಣ್ಣೆ ಬಾಳಗಾವ ಸೋಬಾನ ಸೋಬಾನವೇ ಈ ಸುತ್ತಿ ಬಾರೆಣ್ಣೆ ಬಾಳಗಾವ ಸೋಬಾನ ಸೋಬಾನವೇ ಬಳಗಾವ ಸೂತಕ್ಕೆ ಹಾಗೆ ಬಂದವಳಲ್ಲ ಸೋಬಾನ ಸೋಬಾನವೇ ಈ ಓರಿ ಮಾರಿದ ವಾಸವನ್ನು ಸೋಬಾನ ಸೋಬಾನವೇ ಮೇಟಕಿ ಕುಕ್ಕಿಗೆ ಸೂತೋ ನಾಗರ ಬಣ್ಣ ಸೋಬಾನ ಸೋಬಾನವೇ ಈ ಸುತ್ತಿ ಬಾರೆಣ್ಣೆ ಬಾಳಗಾವ ಸೋಬಾನ ಸೋಬಾನ ಸಾರ್ವಜನಿಕರಿಗೆ ಹಾಗೇನೆ ಇಟ್ಕೋಬೇಕು. ನಾವು ಹೇಳಿದ್ರೆ ಯಾರು ಹಾಕಕ್ ಹೋಗ್ಬೇಡಿ. ದಯವಿಟ್ಟು ವಾದ್ಯದಾರು ಸ್ವಲ್ಪ ವಾದ್ಯ ಮಾಡ್ಬೇಕಾಗುತ್ತೆ. BS ಜಯರಾಮಗೌಡರು, PV ನಿಂಗೇಶ್ ಅವರು, ಪಾಪಣ್ಣವರು, ಕೋಟಮ್ಮ ಮೇಡಮ್ನವರು, ಶಾಸಕರು. ಈಗ ಗಟ್ಟಿ ಮೇಳ ಮಾಂಗಲ್ಯ ಕಟ್ಟುವ ಸಮಯ. ಗಟ್ಟಿ ಮೇಳ ವಾರಿಸಬೇಕಾಗಿ ತಮ್ಮಲ್ಲಿ ವಾದ್ಯದರಿಗೆ ಮನವಿ. ಗಂಡು ತಮ್ಮ ತಮ್ಮ ಅಕ್ಷತೆಗಳು ಅವರು ಸಂಬಂಧಿತ ಅಕ್ಷತೆಗಳು ತಗೊಂಡು ಅಲ್ಲೇ ನಿಂತಲ್ಲೇ ಅಕ್ಷತೆ ಹಾಕಬೇಕು. ತಮ್ಮ ಮನೆ ದೇವರನ್ನ ನೆನೆದು ವಿನಂತಿ. ಸೂರ್ಯನ ಕಡೆ ನಮಸ್ಕಾರ ಮಾಡಿ ಕಟ್ಟಬೇಕಾಗತ್ತೆ. ನಾವು ಹೇಳುವವರೆಗೂ ಹಾಕೋಬೇಡಿ. ಇದು ವಿಶೇಷವಾದ ಒಂದು ಕಾರ್ಯಕ್ರಮ. ಮದುವೆ ಗಂಡು ಕೈ ನಿಲ್ಸಲಿ ಹಾಕೋಬೇಡಿ. ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮ ಮನೆಗೆ ಮುಟ್ಟಿಸಿ ಹಾಕ್ಬೇಕಾಗುತ್ತೆ. ಎಲ್ಲರ ಕೈ ಮುಟ್ಟಿದ್ಯಾ ತಾಳಿ? ನೀವು ಗಂಡು ತಾಳಿ ಕೈ ಬಲಗೈ ಇಟ್ಕೊಂಡು ಹಣೆಗೆ 3 ಸತಿ ಮುಟ್ಟಿಸಿ. ತಾಳಿ ಅಲ್ಲ, ನಿಮ್ಮ ಮನೆ ದೇವರನ್ನ ನೆನೆಸ್ಕೊಂಡು ತಾಳಿಯನ್ನ ಹಣೆಗೆ, ಹುಡುಗಿಯ ಹಣೆಗೆ 3 ಸತಿ ಮುಟ್ಟಿಸಿ. ಆಯ್ತಾ? ಗಂಡು ಹೆಣ್ಣಿಗೆ ತಾಳಿ ಕಟ್ಟಿದ ಕಪ್ಪಣೆ ಅಂತಾರೆ. ಗಂಡು ಹೆಣ್ಣಿಗೆ ತಾಳಿ ಕಟ್ಟಿದ ಕಪ್ಪಣೆ ಅಂತಾರೆ. ಗಂಡು ಹೆಣ್ಣಿಗೆ ತಾಳಿ ಕಟ್ಟಿದ ಕಪ್ಪಣೆ ಅಂತಾರೆ. ಕಟ್ಟಿ. ಹೆಣ್ಣಿನ ಹಿಂಭಾಗದಲ್ಲಿ ತಂದು ತಾಳಿಯನ್ನು ಸ್ವಲ್ಪ ಸರಿ ಮಾಡಿ. ಧನ್ಯವಾದಗಳು ಎಲ್ಲ ಅತಿಥಿಗಳಿಗೆ. ನಮ್ಮ ಆಸನವನ್ನು ಪಕ್ಕ ಆಗಿಬಿಡ್ತಾನೆ ಭಾರಿ ಎಲ್ಲದ ಕೆಂಪು ಪಕ್ಕ ಕಟ್ಟಿದ್ದ ನಾಳೆ ಕಟ್ಟಕ್ಕೆ ಮೊದಲು ಅವ್ರು ಬಂದ್ರಲ್ಲ ಜೋಡಿ ಹೋಗಿ ಬಂದಿರ್ತಕ್ಕಂಥ ವೇದಿಕೆಯಲ್ಲಿರ್ತಕ್ಕಂಥ ಅತಿಥಿಗಳೊಂದಿಗೆ ಶುಭಾಶಯನ ಪಡ್ಕೊಳ್ಳಿಕ್ಕೆ ಓದುವರೆಗೆ ಬರ್ತಾ ಇದ್ದಾರೆ. ಸರಸ್ವತಿ ಅವರು ಉಡುಗೊರೆಯನ್ನು ನೀಡ್ತಿದ್ದಾರೆ.
ವಧುವರರು ಒಬ್ಬೊಬ್ಬರಾಗಿ ಬಂದು ಆಶೀರ್ವಾದವನ್ನು ಪಡ್ಕೊಂಡು ಸ್ವೀಕಾರ ಮಾಡಬೇಕಂತೇಳಿ ನಾನು ವಿನಂತಿಸಿಕೊಳ್ತೀನಿ. ಬಂದಂತ ಅತಿಥಿಗಳ ನುಡಿಗಳಿಗೆ ನಾವು ಕಿವಿಕೊಡ್ಬೇಕಾಗಿದೆ. ಸೊ ಹಾಗಾಗಿ ಈ ಎಲ್ಲ ಕಾರ್ಯಕ್ರಮಗಳನ್ನ ನಾವೆಲ್ಲರೂ ಕೂಡ ಬಳಸ್ತಿದ್ದೀವಿ. ಈ ವಧುವರರಿಗೆ ನಮ್ಮ ಡಾಕ್ಟರ್ ಮೋಟಮ್ಮನವರ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಅವರಿಗೆ ಸ್ವಾಗತ ಬಯಸ್ತೇನೆ. ಹಾಗೇನೆ ನಮ್ಮ ಮಂಜೂರ್ ಅವರು ಜೋಳಜಾಳ್ ಮಂಜೂರ್ ಮಂಜಣ್ಣ ಅವರು ಸುಧೀರ್ ಚಕ್ರಮಣಿ ಇದ್ರೆ ದಯಮಾಡಿ ವೇದಿಕೆಗೆ ಬನ್ನಿ. ವಧುವರರೆಲ್ಲ ದಯಮಾಡಿ ತಮ್ಮ ಬಲಗೈಯನ್ನ ಮುಂದೆ ಚಾಚಿ. ನಿಮಗೆ ಒಂದು ಪ್ರಮಾಣವನ್ನ ಬೋಧನೆ ಆಗ್ತದೆ. ಈ ಒಂದು ಬೋಧನೆಯನ್ನ ಕೆಡಿಪಿ ಸದಸ್ಯರಾಗಿರ್ತಕ್ಕಂತಹ ಸುರೇಂದ್ರ ಉಗ್ಗೇಳಿ ಅವರು ಬೋಧಿಸ್ತಾರೆ. ಅವ್ರು ಹೇಳಿದಂಗೆ ತಾವೆಲ್ಲರೂ ಕೂಡ ಗಟ್ಟಿಯಾಗಿ ಬೋಧನೆ ಮಾಡಬೇಕಾಗ್ತದೆ. ಈ ದಿನ ವೇದಿಕೆ ಮೇಲಿರುವ ಗಣ್ಯ ನೆರೆದಿರುವ ಎಲ್ಲ ಸಭಿಕರ ಸಮ್ಮುಖದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಈ ದಿನ ಸತಿಪತಿಗಳಾಗಿ ಪ್ರಮಾಣ ಮಾಡುತ್ತಿದ್ದೇವೆ. ಈ ಸಮಾಜದಲ್ಲಿ ನಾವು ಆದರ್ಶ ದಂಪತಿಗಳಾಗಿ ಜೀವನ ನಡೆಸುತ್ತೇವೆ. ಮದ್ಯಪಾನದಿಂದ ದೂರ ಇರುತ್ತೇವೆ. ಏನೇ ಕಷ್ಟ ಒಟ್ಟಾಗಿ ಬಾಳ್ವೆ ಮಾಡುತ್ತೇವೆ. ಕುಟುಂಬ ಯೋಜನೆಯನ್ನು ಪಾಲನೆ ಮಾಡುತ್ತೇವೆ. ನಾವು ಹೆತ್ತ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಉತ್ತಮ ಪ್ರಜೆಗಳನ್ನಾಗಿ ಬೆಳೆಸುತ್ತೇವೆ ಎಂದು ಈ ಮೂಲಕ ಪ್ರಮಾಣ ಮಾಡುತ್ತೇವೆ. ಜೈ ಭೀಮ್. ವಧುವರರು ದಯಮಾಡಿ ಕೂತ್ಕೊಳ್ಳಿ. ದಿವ್ಯ ಸಾನ್ನಿಧ್ಯದಲ್ಲಿ ಏನು ಇವತ್ತು ಸರಳ ಸಾಮೂಹಿಕ ಮದುವೆಯಲ್ಲಿ ಮೂಡಿಗೆರೆಯಲ್ಲಿ ನಡೀತಾ ಇದೆ. ಮೊದಲನೇದಾಗಿ ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮನ ಸಲ್ಲಿಸ್ತಾ ಹಾಗೂ ನನ್ನ ಆಧ್ಯಾತ್ಮಿಕ ಗುರುಗಳಾದ ವಿನಯ್ ಗುರುಜಿ ಅವರಿಗೂ ಕೂಡ ನಮನ ಸಲ್ಲಿಸ್ತಾ ಹಾಗೂ ಈ ಒಂದು ಕಾರ್ಯಕ್ರಮದ ರೂವಾರಿಗಳು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನನ್ನ ತಾಯಿ, ಹಿರಿಯರು, ನಮ್ಮ ಮಾಜಿ ಸಚಿವರಾದ ಮೋಟಮ್ಮನವರು ಹಾಗೂ ವೇದಿಕೆ ಮೇಲೆ ಸಾಕಷ್ಟು ಗಣ್ಯರಿದ್ದಾರೆ. ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಒಂದು ಸಾಮಾನ್ಯ ಸ್ನೇಹಿತರು ಬೆಂಗಳೂರಿಂದ ಬಂದಿದ್ದಾರೆ. ರೇಣುಕಾ ಆಂಟಿಯವರು, ಡಾಕ್ಟರ್ ಪಾರ್ವತಮ್ಮ ಆಂಟಿಯವರು ಹಾಗೂ ಇಲ್ಲಿ ಬಂದಿರುವ ಎಲ್ಲ ಗಣ್ಯರೇ, ಎಲ್ಲಕ್ಕಿಂತ ಹೆಚ್ಚಾಗಿ ಈ ಒಂದು ಸರಳ ಸಾಮೂಹಿಕ ಮದುವೆಯಲ್ಲಿ ಮದುವೆ ಆಗ್ತಿರುವ ಎಲ್ಲ ವಧು ವರರೇ ಹಾಗೂ ನಿಮ್ಮೆಲ್ಲ ಕುಟುಂಬಸ್ಥರೇ, ವಧು ವರರ ಕುಟುಂಬಸ್ಥರೇ, ನನ್ನ ಆಧ್ಯಾತ್ಮಿಕ ಗುರುಗಳಾದ ವಿನಯ್ ಗುರುಜಿ ಅವರು ಇವತ್ತು ಇದಕ್ಕೆ ಒಂದು ಸಾಕ್ಷಿ ಆಗ್ತಾ ಇದ್ದಾರೆ. ನಮ್ಮ ಊರಲ್ಲಿ ನನ್ನ ತಾಯಿ ಅವರ ಒಂದು ಸಾಮಾಜಿಕ ಸೇವೆ ಯಾವ ರೀತಿ ನಡೆಸ್ಕೊಂಡು ಬಂದಿದ್ದಾರೆ, ಆ ಒಂದು ಹಿನ್ನೆಲೆ ಅಥವಾ ನಮ್ಮ ಊರಿನ ಒಂದು ಸಂಪ್ರದಾಯ ಯಾವ ರೀತಿ ಇದನ್ನ ಇಷ್ಟು ವರ್ಷಗಳ ಕಾಲ ಮಾಡ್ಕೊಂಡು ಬರ್ತಾ ಇದ್ದಾರೆ, ಅದಕ್ಕೆ ಸಾಕ್ಷಿ ಆಗ್ತಾ ಇರೋದು ನನಗೆ ನಿಜವಾಗ್ಲೂ ಖುಷಿಯ ವಿಚಾರ. ಭೀಷಜಯ ಭವರೋಗಿಣ ನಿಧಯೇ ಸರ್ವವಿದ್ಯಾನ ದಕ್ಷಿಣಾಮೂರ್ತಯೇ ನಮಃ. ಓಂ ಸತ್ಯಬ್ರಹ್ಮಾಯ ವಿದ್ಮಹೇ ಅಹಿಂಸಾ ಬೋಧಕಾಯ ಧೀಮಹಿ ತನ್ನೋ ಗಾಂಧಿ ಪ್ರಚೋದಯಾತ್. ಇವತ್ತು ಬಂದವರಿಗೆ ಕಣ್ಣಾಗೋ ಕೆಲಸ ನಿನ್ನಿಂದ ಆಗ್ಬೇಕಮ್ಮ. ಅದನ್ನ 90 ಭಾಗ ಯಾಕೆ ಪಕ್ಷ ಅದನ್ನೆಲ್ಲ ಬದಿಗಿಟ್ಟು ವೈಯಕ್ತಿಕ ವ್ಯಕ್ತಿತ್ವದಿಂದ ಮಾತಾಡಿದ್ರೆ
ಈ ಸುಳ್ಳು ಹೇಳಲಿಕ್ಕೆ ಬರ್ಲಿಕ್ಕೆ ಯಾರ ರಾಜಕಾರಣಿ ಇದ್ರೆ ನನ್ನ ಎಕ್ಸಾಂಪಲ್ ಕೊಡ್ಬೋದು. ಯಾಕೆ ಗಾಂಧಿ ನನ್ನ ಆಶ್ರಮ ಅಥವಾ ನಾನಿರೋದು ಗಾಂಧಿ ಸಿದ್ಧಾಂತದ ಮೇಲೆ. ಎಲ್ಲ ಧರ್ಮವನ್ನು ಗೌರವಿಸ್ತೇನೆ, ಆದರೆ ನನ್ನೊಂದು ಧರ್ಮ ಇದೆ, ಅದು ಮಾನವ ಧರ್ಮ. ಯಾಕೆ ಇನ್ಸ್ಪೆಕ್ಟ್ರಿಗೆ ಹಾರ ಹಾಕಿದೆ, ಆ ಪುರೋಹಿತರುಗಳಿಗೆ ಹಾರ ಹಾಕಿದೆ? ಕಾರಣ ಇಷ್ಟೇ, ನಾನು ಎಷ್ಟೋ ಮದುವೆಗೆ ಹೋಗಿದ್ದೀನಿ, ಅಲ್ಲಿ ದುಡ್ಡು ತಗೊಳ್ತಾರೆ, ಟೆನ್ಷನಲ್ಲಿ ಇರ್ತಾರೆ, ಇಲ್ಲಿ ಮದುವೆ ಮುಗಿಸಿ ಇಲ್ಲೆಲ್ಲ ಮದುವೆ ಮಾಡಿಸಕ್ಕಿರುತ್ತೆ. ಆದರೆ ಒಂದು ಶಬ್ದ, ಅದು ದಲಿತ ಪುರೋಹಿತರು ಬೇಡ, ಶ್ರೇಷ್ಠ ಪುರೋಹಿತರು ಅಂತ ಇರಲಿ. ಅದಕ್ಕೆ ನಾನೇ ಅಡ್ಡಬಿದ್ದೆ. ಯಾಕೆ ನನ್ನ ಅಮ್ಮ ಮೇಲ್ವರ್ಗದಲ್ಲಿ ಹುಟ್ಟಿದವರು, ನನ್ನ ತಂದೆ ತಾಯಿ ಇಬ್ರು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್. ನನ್ನ ಅಮ್ಮನ ಮನೆಯಲ್ಲಿ ನಾನೊಂದಿನ ವೇದ ಕಲಿಬೇಕು ಅಂದಾಗ ಒಂದು ಮಾತು ಬಂತು, ನಿಮ್ಮ ತಂದೆ ಬೇರೆ ಜಾತಿ. ನನಗೆ ಪಾಠ ಮಾಡಿದವರು ಒಂದು ಲೆಕ್ಕದಲ್ಲಿ ಪ್ರಕೃತಿ ಅಥವಾ ಶಾರದೆ. ಅವತ್ತೊಂದು ಶಪಥ ಮಾಡಿದೆ ನಾನು, ಎಲ್ಲರಿಗೂ ಎಲ್ಲವನ್ನೂ ಸಮಾನವಾಗಿ ಹಂಚಬೇಕು ಅಂತ. ಈ ಆಶ್ರಮ ಆಗಿದ್ದ ಹಾಗೆ. ಹಾಗಾಗಿ ನಮ್ಮ ಆಶ್ರಮದಲ್ಲಿ ನಾನು ರೂಲ್ ಹಾಕಿಬಿಟ್ಟಿದ್ದೀನಿ, ಜಾತಿ ಹೇಳಬೇಡಿ, ದುಡ್ಡಿಂದ ಯಾರನ್ನು ಅಳಿಬೇಡಿ. ನಾನು ಅದಕ್ಕೆ ಬದ್ಧ. ನಾನು ಇವತ್ತು ನೋಟ್ ಎಣಿಸ್ದೆ 10 ವರ್ಷ ಆಯಿತು, ಚಿನ್ನದಲ್ಲಿಸ್ದೆ 10 ವರ್ಷ ಆಯಿತು. ಜಾತಿ ನಾನು ಇವತ್ತು ಯಾರಿಗೂ ಕೇಳಲ್ಲ, ನನಗೆ ಅಗತ್ಯವೂ ಇಲ್ಲ. ಯಾರಲ್ಲಿ ನೀತಿ ದೊಡ್ಡದಾಗಿದೆಯೋ ಅವ್ರಿಗೆ ನಮಸ್ಕಾರ ಮಾಡಿ ಅಭ್ಯಾಸ. ಯಾಕೆ ಇಡೀ ಜಗತ್ತಿಗೆ ನಮ್ಮ ಭಾರತ ಹೆಮ್ಮೆಯಿಂದ ಹೇಳಿಕೊಳ್ಳೋ ರಾಮಾಯಣವನ್ನು ಕೊಟ್ಟಿದ್ದು ಇದೇ ದಲಿತ ವರ್ಗದಲ್ಲಿದ್ದ ವಾಲ್ಮೀಕಿ ಮಹರ್ಷಿಗಳೇ. ರಾಮನು ಹೆಸರು ಪ್ರಪಂಚಕ್ಕೆ ಗೊತ್ತಾಗಿದ್ದು ವಾಲ್ಮೀಕಿ. ಹಾಗಾಗಿ ನಮ್ಮ ಇಡೀ ಗ್ರಂಥಗಳ ಮಹಾಗ್ರಂಥ ರಾಮಾಯಣ, ಅದನ್ನು ಜಗತ್ತಿಗೆ ರಾಮನಾಮ ಕೊಟ್ಟವರು ವಾಲ್ಮೀಕಿ. ಎಲ್ಲ ವರ್ಗಕ್ಕೆ ಮೋಕ್ಷ ಕೊಡೋ ಒಂದು ನಾಮ ಇದೆ, ನಾಮತಾರಕ ಮಂತ್ರ ಅಂತ. ರಾ ಅಂದ್ರೆ ನಾರಾಯಣದ ಒಂದು ಅಕ್ಷರ, ಮಾ ಅಂದ್ರೆ ಪಂಚಾಕ್ಷರಿ 2ನೇ ಅಕ್ಷರ, 2 ಸೇರಿದ್ರೆ ಶ್ರೀರಾಮ. ಶ್ರೀ ಅಂದ್ರೆ ಪ್ರಕೃತಿ. ಈ ಮೋಟಮ್ಮನವರೊಂದು ಬುಕ್ ಬರೆದಿದ್ರು, ಯಾರಿಗಾದ್ರೆ ಬಿದ್ದಿದೆ. ನಾನು ಆ ಬುಕ್ ಸ್ವಲ್ಪ ಓದಿದ್ದೆ, ಆದರೆ ಅದರ ಅರ್ಥ ಇಷ್ಟೇ, ಆ ಬಿದ್ರಿ ಎಲ್ಲರಿಗೂ ಆಗುತ್ತೆ. ನಿಮ್ಮ ಸುಬ್ರಹ್ಮಣ್ಯ ಈ ಮೂಡಿಗೆರೆಯಿಂದ ಕುಕ್ಕೆಗೆ ಹೋಗಿದ್ದು ಆ ಬಿದ್ರಲ್ಲಿ. ಹಾಗಾಗಿ ನಾನೊಂದು ಹೆಸರಿಟ್ಟೆ ಮೋಟಮ್ಮನವರಿಗೆ ಇವತ್ತು, ಮೂಡಿಗೆರೆಯ ಮುಗ್ಧ ಮನಸ್ಸು ಅಂತ. ನೆಕ್ಸ್ಟ್ ಕಾದಂಬರಿ ಯಾರಾದ್ರೂ ಮೋಟಮ್ಮನವರು ಬುಕ್ ಬರೆದಿದ್ರೆ ಇದನ್ನು ಬರೀರಿ. ಯಾಕೆ ಅದರೊಳಗೆ ಏನೂ ಇಟ್ಕೊಳ್ಳಲಿಲ್ಲ. ಅವರು ಮಾತಾಡ್ತಾ ಅವರೊಳಗಿರೋ ಕಾಳಜಿ ಇತ್ತು, ಜೊತೆಗೆ ಆ ಮಮತೆ ಇತ್ತು, ತಾಯ್ತನ ಇತ್ತು, ಮತ್ತೆ ಈ ಸಲಿಗೆಯಿಂದ ಮಕ್ಕಳಿಗೆ ಪಾಠ ಮಾಡೋ ಟೀಚರ್ನ ಗುಣ ಇತ್ತು. ತುಂಬ ಕಷ್ಟಪಟ್ಟು ಈ ಕಾಡೆಲ್ಲ ಅರಳಿದ ಮಲ್ಲಿಗೆ ಇದೆಯಲ್ಲ, ಅದು ಎಲ್ಲರನ್ನೂ ಪ್ರೀತಿಸುತ್ತಂತೆ. ಊರಲ್ಲಿರೋ ಮಲ್ಲಿಗೆಗೆ ರೇಟ್ ಜಾಸ್ತಿ, ಆದರೆ ಕಾಡಿನಲ್ಲೇ ಇರೋ ಮಲ್ಲಿಗೆಗೆ ಪರಿಮಳ ಜಾಸ್ತಿ. ಆ ಕಾಡಲ್ಲಿರೋ ಮಲ್ಲಿಗೆಯಲ್ಲಿರೋ ತಾಯ್ತನ ಎದ್ದು ಕಾಣ್ತಾ ಇತ್ತು. ಜೊತೆಗೆ ಎಲ್ಲ ರಾಜಕಾರಣಿಗಳು ಸಾಮೂಹಿಕ ಮದುವೆ ಮಾಡಿಸ್ತಾರೆ, ಆದರೆ ಅವ್ರ ಮಕ್ಕಳು ಮದುವೆ ಭಾರಿ ಜೋರಲ್ಲಿ ಮಾಡ್ತಾರೆ. ಆದರೆ ಇವತ್ತು ಒಂದು ಮಾದರಿ ಮೆಸೇಜ್ ಏನಂದ್ರೆ, ಅವರ ಅಣ್ಣನ ಮಗಳು ಮದುವೆಯೂ ಇಲ್ಲೇ ಆಯಿತು. ಯಾಕೆ ಈ ಸಾಮೂಹಿಕ ಮದುವೆಯನ್ನು ಶುರು ಮಾಡಿದವರು ಕುವೆಂಪು ಜಾಸ್ತಿ. ಮಂತ್ರ ಮಾಂಗಲ್ಯ ಅನ್ನೋ ಕಾನ್ಸೆಪ್ಟ್ ಅನ್ನು ಕೊಟ್ಟಿತ್ತು. ನಮ್ಮ ಆಶ್ರಮ ಇವತ್ತು ಈ ಬಡವರಿಗೆ ಮನೆ ಕಟ್ಟಿಕೊಡೋದನ್ನ ದೇವಸ್ಥಾನ ಅನ್ಕೊಂಡಿದ್ದೀವಿ. ಹಾಗೆ ಸಾಮೂಹಿಕ ಮದುವೆಯನ್ನು ನಿಜವಾದ ನವರಾತ್ರಿ ಅನ್ಕೊಂಡಿದ್ದೀವಿ. ಮಕ್ಕಳಿಗೆ ವಿದ್ಯೆ ಕೊಟ್ಟು ಉದ್ಯೋಗ ಕೊಡೋದನ್ನ ನಿಜವಾದ ಸರಸ್ವತಿ ಪೂಜೆ. ಈ ಶಾಲೆಗಳ ಡೆವಲಪ್ಮೆಂಟ್ ಅದು ನಿಜವಾಯಿತು. ಸರಸ್ವತಿ ಇರೋದು ದೇವಸ್ಥಾನದಲ್ಲ, ಸರಸ್ವತಿ ಇರೋದು ಶಾಲೆ. ದೇವಿ ನಿಮ್ಮ ಊರಿನ ಮೂಡಿಗೆರೆ ಅಧಿದೇವತೆಯೇ ದೇವಿರಮ್ಮ. ಮೂಡಿಗೆರೆ ಅಧಿದೇವತೆ ದೇವಿರಮ್ಮ. ಆ ದೇವಿ ಖುಷಿಯಾಗೋದು ಯಾವಾಗ? ಹೆತ್ತ ತಾಯಿಗೆ ಖುಷಿಯಾಗೋದು ಗಂಡು ಮಕ್ಕಳೆಲ್ಲ ಮನೆಗೆ ಬಂದರೆ, ಹೆಣ್ಣು ಮಕ್ಕಳು ಬಂದರೆ ಖುಷಿ ಆಗ್ತದೆ. ಗಲಾಟೆ ಮಾಡೋದು ಜಾಸ್ತಿ ಹೆಣ್ಣು ಮಕ್ಕಳ ಹತ್ರನೇ ಅಮ್ಮನ. ಗಂಡು ಮಕ್ಕಳಿಗೆ ಬೈಲಿಕ್ಕೆ ಹೋಗಲ್ಲ. ಅದರ ಅರ್ಥ ಅಲ್ಲಿ ಸಲಿಗೆ, ದಯೆ, ಕಾರುಣ್ಯ, ಮಕ್ಕಳ ಮೇಲೆ ಅಷ್ಟು ಪ್ರೀತಿ ಇದೆ ಅಂತ ಅರ್ಥ. ಇವತ್ತು ಆ ಎಲ್ಲ ಹೆಣ್ಣು ಮಕ್ಕಳಿಗೆ ಮಾಂಗಲ್ಯ ಕೊಡೋ ಕೆಲಸ ಮಾಡಿದ್ರು. ಅದ್ರ ಜೊತೆಗೆ ಮೋಟಮ್ಮನವರ ವಾರ್ಡನ್ ನನಗೆ ಕರೆಸಿದ್ರು. ಅವ್ರು ನನಗೆ 5-6 ವರ್ಷದ ಹಿಂದೆ ಪರಿಚಯ. ನಾವು ಒಂದು ಸಭೆಗೆ ಹೋದಾಗ ಯಾವತ್ತೂ ಒಂದಿನ ಗೊತ್ತಿಲ್ಲ, ಅವ್ರು ದೂರ ನಿಂತಿದ್ದು. ನಾನು ಒಂದು ಚಿಕ್ಕಮಗಳೂರು ಸಭೆಯಲ್ಲಿ ಒಂದಿನ ಸನ್ಮಾನ ಮಾಡ್ಬೇಕು ಅನ್ನಿಸ್ತು, ಮಾಡಿದೆ.